ಕಟ್ ಮಾಡ್ತಾ ಇದ್ದಾಳೆ. ಹೇಳು ಮಿತ್ರ. ಆಂಟಿ, ಮನೀಷಾ ಎಲ್ಲಿ? ನಾನು ಫೋನ್ ಮಾಡ್ತಿದ್ರೆ ರಿಸೀವ್ ಮಾಡ್ತಿಲ್ಲ. ಒಂದ್ಸಲ ನಿಮ್ಮ ಫೋನ್ ತಗೊಂಡು ಹೋಗಿ ಮನೀಷಾ ಕೊಡಿ. ಬೇಜಾರಾಗಿದ್ದಾಳೆ. ಅಷ್ಟು ಈಸಿಯಾಗಿ ನಿನ್ನ ಹತ್ರ ಮಾತಾಡ್ತಾಳೆ ಅನ್ನಿಸ್ತಿಲ್ಲ ಮಿತ್ರ. ಪ್ಲೀಸ್ ಆಂಟಿ, ಒಂದ್ಸಲ ಫೋನ್ ಕೊಟ್ಟು ನೋಡಿ. ಸರಿ, 1 ನಿಮಿಷ. ಬೇಬಿ, ಮಿತ್ರ ವಿಡಿಯೋ ಕಾಲಲ್ಲಿ ಇದ್ದಾನೆ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿ ಬಿಡೋಕ್ ಹೇಳು ಮಾಮ್. ಒಂದ್ಸಲ ಮಾತಾಡ್ಬೋದಲ್ವಾ? ವಾಟ್ ಈಸ್ ದಿಸ್ ಮನೀಷಾ? ಕಾಲ್ ಮಾಡಿದ್ರೆ ರಿಸೀವ್ ಮಾಡದೆ ಕಟ್ ಮಾಡ್ತಿದ್ಯಲ್ಲ. ನೀನು ರಿಲೇಷನ್ ಕಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ನಾನು ಫೋನ್ ಕಟ್ ಮಾಡಿದ್ರೆ ತಪ್ಪಾಯ್ತಾ? ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ರಿಲೇಷನ್ ಕಟ್ ಮಾಡೋದಂದ್ರೆ ಏನು? ನಾನು ಹೇಳಿದ್ದು ನಿಜಾನೇ ಅಲ್ವಾ? ಪೂಜೆ ಮೊದ್ಲು ನಾನೇ ಪೂರ್ತಿ ಮಾಡ್ಬೇಕು ಅಂತ ಹೇಳಿದ್ದೆ. ನಾನೇ ಮೊದ್ಲು ನಿನ್ನ ನೋಡ್ಬೇಕು ಅಂತ ಹೇಳಿದ್ದೆ. ಮೊದ್ಲು ನನ್ ಕೈಲಿ ನೀನೇ ಉಪವಾಸ ಫಿನಿಶ್ ಮಾಡಿಸ್ಬೇಕು ಅಂತಾನು ಹೇಳಿದ್ದೆ. ಆದ್ರೆ ನೀನು ನನ್ ಮಾತಿಗೆ ಗೌರವ ಕೊಡ್ಲಿಲ್ಲ. ಯಾಕಂದ್ರೆ ಭಾಗ್ಯ ಅಂದ್ರೇನೆ ನಿನಗಿಷ್ಟ. ಅವಳ ಮಾತಂದ್ರೇನೆ ನಿನಗ್ ಗೌರವ ಅಲ್ವಾ? ನಿನ್ ಮೇಲೆ ಗೌರವ ಇರೋದಕ್ಕೆ ತಾನೆ ತದ್ಗೆ ಪೂಜೆಗೆ ಭಾಗ್ಯಂಗಿಂತ ಮೊದಲು ನಿನ್ ಹತ್ರ ಬಂದಿದ್ದು. ನಿನ್ನ ಪ್ರೀತಿಸ್ತಿರೋದಕ್ಕೆ ತಾನೆ ಈಗ ನಿನ್ನ ಕಾಲ್ ಮಾಡಿದ್ದು. ಇಲ್ಲ ಮಿತ್ರ, ನಿನ್ ಆಕ್ಟಿವಿಟೀಸ್ ಎಲ್ಲ ಕ್ಲಿಯರ್ ಆಗಿ ಕಾಣ್ತಿದೆ. ನನ್ ಪೂಜೆ ಕಂಪ್ಲೀಟ್ ಆಗ್ಬಾರ್ದು ಅಂತ ನೀನು ಬೇಕು ಅಂತ ಹಾಳು ಮಾಡ್ದೆ ಅಲ್ವಾ? ನೀನು ನನ್ನ ಅಪಾರ್ಥ ಮಾಡ್ಕೋತಾ ಇದೀಯ ಮನೀಷಾ. ನಾನ್ ನಿನ್ನ ಪ್ರೀತಿಸೋನು. ನಿನ್ನ ಪೂಜೆ ಹಾಳಾಗ್ಲಿ ಅಂತ ನಾನ್ ಯಾಕೆ ಅನ್ಕೋತೀನಿ? ಒಂದು ಮಾತು ಹೇಳೋಕ್ಕೂ ಮೊದಲು 10 ಸಲ ಯೋಚನೆ ಮಾಡು. ಇಲ್ಲ ಮಿತ್ರ, ನನ್ ಮೇಲೆ ನಿನಗೆ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಭಾಗ್ಯ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಅದಕ್ಕೆ ನನ್ನ ನೀನ್ ಇಗ್ನೋರ್ ಮಾಡಿ ಆ ಭಾಗ್ಯಂಗೆ ಅಟ್ರಾಕ್ಟ್ ಆಗ್ತಿರೋದು. ಹಾಗೆಲ್ಲ ಏನೂ ಇಲ್ಲ ಮನೀಷಾ. ನಿನಗಿನ್ ಹೇಗೆ ಹೇಳಿದ್ರೆ ಅರ್ಥ ಆಗುತ್ತೆ? ನನ್ಗೇನನ್ಸುತ್ತೆ ಗೊತ್ತಾ ಮಿತ್ರ? ಮದುವೆ ಆಗಿರೋ ಜೋಡಿ ಮಧ್ಯದಲ್ಲಿ ನಾನ್ ಬರ್ತಿದ್ದೀನೇನೋ ಅಂತ ಅನಿಸ್ತಿದೆ. ನಾನ್ ನಿನ್ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದೀನಿ ಅನ್ನೋ ಹಾಗೆ ನನಗೆ ಅನುಮಾನ ಬರ್ತಿದೆ. ಹಾಗೆ ಹೇಗೆ ಯೋಚನೆ ಮಾಡ್ತೀಯ ಮನೀಷಾ? ನಾನು ಭಾಗ್ಯ ಗಂಡ ಹೆಂಡತಿನೇ ಇರಬಹುದು, ಆದ್ರೆ ನಾನು ಮನಸ್ಫೂರ್ತಿ ಪ್ರೀತಿಸ್ತಿರೋದು ನಿನ್ನೇ. ಆ ವಿಷಯ ನಿಂಗೆ ಗೊತ್ತಿಲ್ವಾ? ನೀನ್ ಎಷ್ಟು ಮಾತಾಡಿದ್ರು, ಏನ್ ಮೋಡಿ ಮಾಡಿದ್ರು, ನೀನ್ ಏನು ಅಂತ ನನಗ್ ಪೂರ್ತಿಯಾಗಿ ಅರ್ಥ ಆಗ್ತಿದೆ ಮಿತ್ರ. ಈಗ ನಿನಗೆ ನನ್ ಮೇಲೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಮನೀಷಾ? ಎಲ್ಲ ತೆಗಿ. ಆ ಭಾಗ್ಯಂಗ್ ಸಂಬಂಧಪಟ್ಟಿರೋ ವಸ್ತು ಯಾವುದು ನಿನ್ ಮೈ ಮೇಲೆ ಇರಬಾರ್ದು. ಅಷ್ಟು ತೆಗಿ ಅದನ್ನ. ವಾಟ್ ಡು ಯು ಮೀನ್? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಾ? ನಿನಗ್ ಭಾಗ್ಯ ಅಂದ್ರೆ ಇಷ್ಟ ಇದೆ ಅಂತಾನೆ ಅಲ್ವಾ? ಮದುವೆಲಿ ನಿಂಗ್ ಕೊಟ್ಟಿರೋ ಆ ಚೇನು ಉಂಗ್ರ ಇನ್ನು ನಿನ್ ಮೈ ಮೇಲಿದೆ. ಅದು ಇನ್ಮೇಲಿಂದ ನಿನ್ ಮೈ ಮೇಲಿರೋದು ನನಗಿಷ್ಟ ಇಲ್ಲ. ಇದರಿಂದ ಏನಾಯ್ತು ಮನೀಷಾ? ಅದು ನಿನ್ ಮದುವೆ ಗಿಫ್ಟ್ ಅಂತ ಕೊಟ್ಟಿರೋದು. ನಿಜವಾಗ್ಲೂ ನಿನಗೆ ಭಾಗ್ಯ ಮೇಲೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಿದ್ರೆ ಅದನ್ನ ಯಾವತ್ತೂ ತೆಗೆದು ಬಿಸಾಕ್ತಿದ್ದೆ ನೀನು. ಅವಳ ಮೇಲೆ ಇಷ್ಟ, ಇಂಟ್ರೆಸ್ಟ್ ಎಲ್ಲ ಇರೋದಕ್ಕೇನೆ ಇನ್ನೂ ಅದನ್ನ ಹಾಕೊಂಡು ತಿರುಗಾಡ್ತಿದ್ಯಾ, ಹೌದಾ ಅಲ್ವಾ? ಈಗ ಭಾಗ್ಯನ್ ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಪ್ರೂವ್ ಮಾಡಕ್ಕೆ ನಾನು ಏನ್ ಮಾಡ್ಲಿ? ಇದನ್ನ ತೆಗೆದಾಕಿದ್ರೆ ಸಾಕಾ? 1 ನಿಮಿಷ ಇರು. ನೋಡಿಲಿ ಚೈನ್ ಓಕೆನಾ?
ನೋಡು ಉಂಗ್ರ. ಈಗ ನಿಂಗ್ ಸಂತೋಷನಾ? ಇರು, ಈ ಕುರ್ತಾ ಕೂಡ ತೆಗಿತೀನಿ. ಯಾಕಂದ್ರೆ ನನ್ನ ಶಿಷ್ಯರ ಕೈಯಲ್ಲಿ ನಾನೊಂದು ಮೂಲಿಕೆಯನ್ನು ಕಳಿಸ್ಕೊಡ್ತೀನಿ. ಎಂಥದ್ದೇ ಸಂದರ್ಭದಲ್ಲೂ ಆ ಮೂಲಿಕೆ ಮಿತ್ರನಿಂದ ದೂರ ಹೋಗಬಾರ್ದು. ಒಂದ್ಸಲ ಭಾಗ್ಯ ಈ ಕುರ್ತಾ ತುಂಬಾ ಚೆನ್ನಾಗಿದೆ ಅಂದಿದ್ದು. ಓಕೆ, ಇದನ್ ಕೂಡ ತೆಗೆದ್ರೆ ನಿಂಗೆ ಸಂತೋಷ ಆಗುತ್ತೆ ತಾನೆ? ನಾನಂದ್ರೆ ನಿನಗ್ ತುಂಬಾ ಪ್ರೀತಿ ಮಿತ್ರ. ಅದ್ ನನಗ್ ಗೊತ್ತು. ಆವಾಗ ಆ ಪ್ರೀತಿ ಭಾಗ್ಯ ಕಡೆ ಹೋಗ್ತಿದ್ಯೇನೋ ಅಂತ ಸ್ವಲ್ಪ ಭಯ. ಅದಕ್ಕೆ ಆವಾಗ ನಿನಗೆ ಸ್ವಲ್ಪ ತೊಂದರೆ ಕೊಡ್ಬೇಕಾಗ್ತದೆ. ವಾಟ್ ಇಸ್ ದಿಸ್ ಮನೀಷಾ? ಹಾವು ಏನ್ ಹೇಳ್ತಾ ಇದ್ದೀನಿ ನೋಡು. ಹಿಂದೆ ಹಾವಿದೆ. ವಾಟ್? ಮಿತ್ರ, ಹಾವು ಮಿತ್ರ. ನೋಡ್ಕೋ. ಎಲ್ಲಿ? ಮಿತ್ರ, ಮಿತ್ರ ಅವ್ರೆ, ಮನೇಲಿ ಹಾವಿದೆ ಅಂತ ನಾನೇ ಹೇಳ್ತಿದ್ದ, ಆದ್ರೆ ಯಾರು ಅದನ್ನ ಕೇಳಲೇ ಇಲ್ಲ. ಈಗ ಏನ್ ಮಾಡೋದು? ಮಿತ್ರ ಅವ್ರೆ, ಮಿತ್ರ ನಿಮ್ಗೇನು ಆಗಲ್ಲ, ಸ್ವಲ್ಪ ಧೈರ್ಯವಾಗಿರ್ಬೇಕು. ಮಿತ್ರ ಎಲ್ಲಿ? ವಿವೇಕ್, ಬೇಗ ಬನ್ನಿ. ಮಿತ್ರ, ಏನಾಯ್ತು ಮಿತ್ರ? ವಿವೇಕ್, ಬೇಗ ಆಂಬುಲೆನ್ಸ್ ಕಾಲ್ ಮಾಡು. ಹಾ ದೊಡ್ಡಮ್ಮ. ಮಿತ್ರ ಅವ್ರೆ, ನಿಮ್ಗೇನು ಆಗಲ್ಲ. ಅಲ್ಲ, ಮನೆ ಹಾವು ಹೇಗ್ ಬಂತು? ಮನೇಲಿ ಹಾವು ಕಾಣಿಸ್ತು ಅಂತ ನಾನಿ ಅವಾಗ್ಲೇ ಹೇಳ್ದ. ನಾವ್ ಅವಾಗ್ಲೇ ಸೀರಿಯಸ್ ಆಗಿ ತಗೋಬೇಕಿತ್ತು. ಕಣ್ಬಿಡಿ ಮಿತ್ರ ಅವ್ರೆ. ಇವಾಗ ಆಗೋಗಿರೋದ್ರ ಬಗ್ಗೆ ಮಾತಾಡೋದು ಯಾಕೆ? ಮೊದಲು ಆಂಬುಲೆನ್ಸ್ ಬರ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿರಿ. ಬರ್ತಾ ಇದೆ ದೊಡ್ಡಮ್ಮ, ಆನ್ ದಿ ವೇ. ಮಿತ್ರ, ಎಚ್ಚರ ಇರಿ. ಆಂಬುಲೆನ್ಸ್ ಬರುತ್ತೆ, ಹಾಸ್ಪಿಟಲ್ ಹೋಗೋಣ. ಎಚ್ಚರ ಇರಿ. ಈ ಮೂಲಿಕೆ ಇವನ್ ಜೊತೆ ಇಲ್ದೇ ಇರೋದ್ರಿಂದಾನೆ ಇದೆಲ್ಲ ನಡೆದಿರೋದು. ನಾನು ಎಷ್ಟೆಲ್ಲ ಹೇಳ್ದೆ ಇದನ್ನ ನಿನ್ ಜೊತೆಗೆ ಇಟ್ಕೊಂಡಿರು ಅಂತ. ದೊಡ್ಡಮ್ಮ, ಆಂಬ್ಯುಲೆನ್ಸ್ ಬಂದಿದೆ, ಎತ್ಕೊಳ್ಳಿ. ಅಣ್ಣ ಹುಷಾರು. ಬೇಗ. ಚೈನು ಉಂಗ್ರ ಇಲ್ಲಿ ಹಾಕಿ ಬಿದ್ದಿದೆ. ಮಿತ್ರ ಅವ್ರೆ, ನಿಮ್ಗೇನು ಆಗಲ್ಲ, ಸ್ವಲ್ಪ ಧೈರ್ಯವಾಗಿರಿ. ಮಿತ್ರ ಅವ್ರೆ, ಅಣ್ಣ ಕಣ್ ಮುಚ್ಬೇಡಣ. ಅಣ್ಣ ದಯವಿಟ್ಟು ನೋಡೋಣ. ಕಣ್ಬಿಡಿ ಮಿತ್ರ ಅವ್ರೆ. ಅಣ್ಣ ದಯವಿಟ್ಟು ಎಚ್ಚರ ಇರೋದಕ್ಕೆ ಟ್ರೈ ಮಾಡೋಣ. ವಿವೇಕ್, ನನಗ್ ತುಂಬಾ ಭಯ ಆಗ್ತಿದೆ ವಿವೇಕ್.
ಹಾಸ್ಪಿಟಲ್ ಇನ್ನು ಎಷ್ಟು ದೂರ ಇದೆ? ಇನ್ನೇನ್ ಹತ್ರ ಬಂದಿದೀವಿ ಅದಕ್ಕೆ, ನೀವು ಹೆದರ್ಕೋಬೇಡಿ. ಅಣ್ಣ ಅಣ್ಣ ಮಿತ್ರ ಅವ್ರೆ, ನನಗೂ ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಇರಿ, ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಮಿತ್ರ ಅವ್ರೆ ಕಣ್ಬಿಡಿ. ಏನಾಯ್ತು ಇವ್ರೆ? ಟೈರ್ ಪಂಚರ್ ಆಗಿದೆ ಸರ್. ಓ ಮೈ ಗಾಡ್, ದಯವಿಟ್ಟು ಬೇಗ ಚೇಂಜ್ ಮಾಡಿ. ಆಯ್ತು ಸರ್. ಮಿತ್ರ ಅವ್ರೆ, ನಿಮ್ಗೇನು ಆಗೋದಿಲ್ಲ. ನಿಮ್ ಮೇಲ್ ನನ್ಗಿರೋ ಪ್ರೀತಿನೇ ನಿಮ್ಮನ್ ಕಾಪಾಡುತ್ತೆ. ನಮ್ಮಿಬ್ರು ಮಧ್ಯೆ ಇರೋ ಮದ್ವೆ ಬಂಧ ನಿಮ್ಗೇನು ಆಗ್ದಿರೋ ಹಾಗೆ ನೋಡ್ಕೊಳ್ಳುತ್ತೆ. ಮಿತ್ರ ಅವ್ರೆ, ಇದನ್ ಯಾಕೆ ತೆಗ್ದಿರ್ತಾರೆ? ಗೊತ್ತಿಲ್ಲದೆ ಕೆಳಗ್ ಬಿದ್ದಿರ್ಬೇಕು. ಮಿತ್ರ ಅವ್ರೆ ಕಣ್ಬಿಡಿ. ಮಿತ್ರ ಅವ್ರೆ, ದಯವಿಟ್ಟು ಬೇಗ ಮಾಡಿ. ಏನಾಯ್ತು? ಟೈರ್ ಪಂಚರ್ ಆಗಿದೆ ಅದಕ್ಕೆ. ಅಯ್ಯೋ, ಈಗೇನ್ ಮಾಡೋದು? ವಿವೇಕ್, ಅಯ್ಯೋ ದೇವ್ರೆ, ಅಣ್ಣನ್ ನೋಡ್ತಾ ಇದ್ರೆ ವಿಷ ದೇಹಕ್ಕೆಲ್ಲ ಹರಡ್ತಾ ಇದೆ ಅನ್ಸುತ್ತೆ. ಮಿತ್ರ ಅವ್ರೆ ಕಣ್ಬಿಡಿ. ಮಿತ್ರ ಅವ್ರೆ, ಒಂದ್ ನಿಮಿಷ ಇರಿ ಅದಕ್ಕೆ, ನಾನು ಈಗಲೇ ಡಾಕ್ಟರ್ ಕಾಲ್ ಮಾಡ್ತೀನಿ. ಹಲೋ ಹಲೋ ಡಾಕ್ಟರ್, ನಾನು ವಿವೇಕ್ ಮಾತಾಡ್ತಾ ಇದ್ದೀನಿ. ಹಲೋ ವಿವೇಕ್, ಹೇಳಿ, ಎಲ್ಲಿವರೆಗೂ ಬಂದ್ರಿ? ನಾವು ದಾರಿ ಮಧ್ಯೆ ಇದ್ದೀವಿ ಡಾಕ್ಟರ್, ಆದ್ರೆ ಆಂಬ್ಯುಲೆನ್ಸ್ ಟೈರ್ ಪಂಚರ್ ಆಗಿದೆ. ವಿವೇಕ್, ನಿಮಗೆ ತುಂಬಾ ಟೈಮ್ ಇಲ್ಲ, ಆ ವಿಷಯ ಬೇಗ ಹರಡಬಹುದು. ಅದು ದೇಹ ಪೂರ್ತಿ ಹರಡೋಕ್ ಮುಂಚೆ ನೀವು ಬಂದ್ರೆ ಒಳ್ಳೇದು. ಅಣ್ಣನ್ ದೇಹ ನಿಧಾನವಾಗಿ ಬ್ಲೂ ಕಲರ್ಗೆ ಬದಲಾಗ್ತಾ ಇದೆ ಡಾಕ್ಟರ್. ಈಗ ನಾವೇನ್ ಮಾಡ್ಬೇಕು ಹೇಳಿ? ವಾಟ್? ಬ್ಲೂ ಕಲರ್ ಆಗಿ ಬದಲಾಗ್ತಾ ಇದೆಯಾ? ಮಿತ್ರ ಇಸ್ ಇನ್ ಡೇಂಜರ್. ಆಸ್ ಸೂನ್ ಆಸ್ ಪಾಸಿಬಲ್ ನೀವು ಬರ್ದೇ ಹೋದ್ರೆ ಮಿತ್ರ ಅವ್ರನ್ನ ಕಾಪಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆದಷ್ಟು ಬೇಗ ಮಿತ್ರ ಅವ್ರಿಗೆ ಇಂಜೆಕ್ಷನ್ ಕೊಡ್ಬೇಕು. ಇಲ್ಲ ಅಂದ್ರೆ ಯಾರಾದ್ರೂ ಕಚ್ಚಿರೋ ಜಾಗದಿಂದ ಬಾಯಲ್ಲಿ ರಕ್ತ ಎಳೆದು ಹೊರಗಡೆಗೆ ಹಾಕ್ಬೇಕು. ಅದು ಕೂಡ ಮತ್ತೆ ಬಾಡಿ ಮಾಮೂಲಾಗೋವರೆಗೂ. ಆದ್ರೆ ಅದು ವೆರಿ ವೆರಿ ಡೇಂಜರಸ್. ಸ್ವಲ್ಪ ವ್ಯತ್ಯಾಸ ಆದ್ರೂ ಬಾಯಲ್ಲಿ ತೆಗೆಯೋ ವ್ಯಕ್ತಿಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಅದನ್ನ ಎಕ್ಸ್ಪರ್ಟ್ಸ್ ಮಾತ್ರನೇ ಮಾಡೋದು. ಸೊ ಯು ಹ್ಯಾವ್ ಟು ಕಮ್ ಸೂನ್. ಸರಿ ಡಾಕ್ಟರ್. ರೀ ಎದ್ದೇಳಿ, ಕಣ್ಬಿಡಿ ಮಿತ್ರ ಅವರೇ, ಪ್ಲೀಸ್ ಕಣ್ಬಿಡಿ. ಅಳ್ಬೇಡಿ ಅದಕ್ಕೆ, ಅಣ್ಣಂಗೆ ಏನು ಆಗೋದಿಲ್ಲ. ಅವ್ರ ಅಪಾಯದಲ್ಲಿದ್ದಾರೆ ಅಂತ ಡಾಕ್ಟರ್ ಹೇಳಿದಾರಲ್ಲ ವಿವೇಕ್.
ಈಗ್ಲೇ ಇಂಜೆಕ್ಷನ್ ಕೊಡ್ಬೇಕು ಅಂತಿದ್ದಾರೆ. ನಾವ್ ನೋಡಿದ್ರೆ ದಾರಿ ಮಧ್ಯೆನೆ ನಿಂತಿದೀವಿ. ಈಗೇನ್ ಮಾಡೋದು ವಿವೇಕ್? ಒಂದ್ ನಿಮಿಷ ಇರಿ ಅದ್ಗೆ, ನಾನು ಹೋಗಿ ಟೈರ್ ಚೇಂಜ್ ಮಾಡಿದ್ರೋ ಇಲ್ವೋ ನೋಡ್ಕೊಂಡು ಬರ್ತೀನಿ. ಕಣ್ಬಿಡಿ ಮಿತ್ರವ್ರೆ. ಕಷ್ಟ ಆಗುತ್ತೆ. ಯಾರಾದ್ರೂ ಕಚ್ಚಿರೋ ಜಾಗದಿಂದ ಬಾಯಲ್ಲಿ ರಕ್ತ ಎಳೆದು ಹೊರಗಡೆಗೆ ಹಾಕ್ಬೇಕು. ಆದ್ರೆ ಅದು ವೆರಿ ವೆರಿ ಡೇಂಜರಸ್. ಸ್ವಲ್ಪ ವ್ಯತ್ಯಾಸ ಆದ್ರೂ ಬಾಯಲ್ಲಿ ತೆಗೆಯೋ ವ್ಯಕ್ತಿಗೆ ಪ್ರಾಣಕ್ಕೆ ಅಪಾಯ ಆಗ್ಬೋದು. ಮಿತ್ರ ಅವ್ರೆ, ನನ್ಗೆ ಈ ಪ್ರಪಂಚದಲ್ಲಿ ನಿಮ್ಗಿಂತ ಯಾರೂ ಹೆಚ್ಚಲ್ಲ. ನೀವಿಲ್ದೇ ಇರೋ ಪರಿಸ್ಥಿತಿ ಬಂದ್ರೆ ನಾನು ಕೂಡ ಇಲ್ದೇ ಇರೋ ಹಾಗೆ. ನಿಮ್ ಪ್ರಾಣಕ್ಕೆ ಅತ್ಗೆ ನನ್ ಮಾತ್ ಕೇಳಿ ಅತ್ಗೆ. ಹಾಸ್ಪಿಟಲ್ಗೆ ಹೋದ್ಮೇಲೆ ಅಣ್ಣನ್ನ ಡಾಕ್ಟರ್ಸ್ ನೋಡ್ಕೋತಾರೆ. ದಯವಿಟ್ಟು ನೀವು ಹೀಗೆಲ್ಲ ಮಾಡಬೇಡಿ. ವಿವೇಕ್ ಪ್ಲೀಸ್. ಏನಾಯ್ತು? ನಿನ್ ಪ್ರಾಣನ ಕಾಪಾಡೋದಕ್ಕೋಸ್ಕರ ತಮ್ಮ ಪ್ರಾಣನೇ ಅಪಾಯಕ್ಕೆ ತಂದ್ಕೊಂಡಿದಾರಣ. ಅತ್ಗೆ ನಿನಗ್ ಹಾವು ಕಚ್ಚಿರೋ ಜಾಗದಿಂದ ಅವ್ರ ವಿಷ ತೆಗೆದು ತನ್ನ ಜೀವಕ್ಕೆ ಅಪಾಯ ತಂದ್ಕೊಂಡಿದಾರಣ. ಇಲ್ಲಿ ನೋಡು, ಈ ಉಂಗ್ರ. ವಿವೇಕ್, ಸ್ಟ್ರೆಚರ್ ಹಾಳಾಗಿರ್ಬೇಕು, ನಾನು ಬೇರೆ ತಗೊಂಡ್ ಸರಿ ಅಣ್ಣ. ವಿವೇಕ್, ಏನು ಇದು? ಮಿತ್ರ ಎಲ್ಲೋ? ಮಿತ್ರ ಎಲ್ಲಿ? ಅವನ್ ಹೇಗಿದ್ದಾನೋ ಇವಾಗ? ಅಣ್ಣಂಗೇನು ಆಗಿಲ್ಲ ದೊಡಮ್ಮ. ಭಾಗ್ಯಂಗೇನಾಯ್ತು? ಮಿತ್ರನ ಬದಲು ಸ್ಟ್ರೆಚರ್ ಮೇಲೆ ಭಾಗ್ಯ ಹಾಕಿದ್ದಾಳೆ. ನಾನು ಬೇಡ ಬೇಡ ಅಂತ ಹೇಳ್ತಾನೆ ಇದ್ದೆ ದೊಡ್ಡಪ್ಪ, ಆದ್ರೆ ಅದಕ್ಕೆ ನನ್ನ ಮಾತೆ ಕೇಳಲಿಲ್ಲ. ನಾವು ಬರ್ಬೇಕಾದ್ರೆ ಅಣ್ಣನ ಕಾಪಾಡಕ್ ಹೋಗಿ ನಿಮಗ್ ತೊಂದರೆ ಆಗ್ಬೋದು. ದಯವಿಟ್ಟು ನಿಲ್ಸಿ ಅತ್ಗೆ.
ಹೇಗಿದ್ಯೋ? ಹುಷಾರು. ಅದ್ಕೆ ಅದ್ಕೆ ಅಣ್ಣ ಹುಷಾರು. ಭಾಗ್ಯ ಭಾಗ್ಯ ನಿಂಗೇನು ಆಗಲ್ಲ ಭಾಗ್ಯ. ಭಾಗ್ಯ ಅದ್ಕೆ ಭಾಗ್ಯ ನಿಂಗೇನು ಆಗೋದಿಲ್ಲ ಅದ್ಕೆ. ಡಾಕ್ಟರ್ 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 ಅದ್ಕೆ ಭಾಗ್ಯ